ಎಲ್ಲ ಸೂತ್ರಗಳು ಎಲ್ಲ ಕಾಲದಲ್ಲೂ ಕೂಡ ನಡೆಯಲ್ಲ, ಎಲ್ಲ ಪಾತ್ರಗಳು ಕೂಡ ಎಲ್ಲ ಕಾಲದಲ್ಲೂ ಕೂಡ ನಡೆಯಲ್ಲ. ಯಾಕಂದರೆ ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು. ಆದರೆ ಈ ನಿರಂತರವಾಗಿ ಚಿತ್ರರಂಗದ ಹುಚ್ಚನ್ನು ಇಟ್ಕೊಂಡಿರುವಂಥವ್ರು, ಚಿತ್ರಗಳನ್ನು ಮಾಡಲೇಬೇಕು ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ ಅನ್ನುವಂಥವ್ರು ಯಾವ್ಯಾವ ರೀತಿ ಕಷ್ಟ ಅನುಭವಿಸ್ಬಿಟ್ಟಿದ್ದಾರೆ ನಾವು ನೋಡ್ತೀವಿ. ನಾವು ನೋಡ್ತಾ ಇದ್ದೀವಿ. ಈಗ ಅನಿರುದ್ಧ ಬಂದಿದ್ದಾರೆ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ. ದ್ವಾರಕೀಶ್ ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದಂಥವ್ರು. ಯಾಕಂದರೆ ವಿಷ್ಣುವರ್ಧನ್ ಅವ್ರದ್ದು ದ್ವಾರಕೀಶ್ ಅವ್ರ ಸಂಬಂಧ ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಅದೇನು ಹೊಸದಾ? ಶಾಕಿಂಗ್ ನ್ಯೂಸ್ ಆಯಿತು ನಿನ್ನೆ ಸಡನ್ನಾಗಿ ನಾನು ಕೇಳಿದಾಗ. ಯಾಕಂದರೆ ಮೊನ್ನೆ ಜಗದೀಶ್ ಅವರು ನಿನ್ನೆ ದ್ವಾರಕೀಶ್ ಅವರ ಈ ಸುದ್ದಿ ಚಿತ್ರ ನಾನು ಹೇಳ್ತಾ ಇದ್ದೆ. ನಾನು ಈ ಪಾತ್ರಗಳ ಬಗ್ಗೆ ಹೇಳ್ತಾ ಇದ್ದೆ, ಈ ಸೂತ್ರಗಳ ಬಗ್ಗೆ ಹೇಳ್ತಾ ಇದ್ದೆ. ಎಷ್ಟರ ಮಟ್ಟಿಗೆ ಎಲ್ಲ ಕಾಲ ಬದಲಾಗಿ ಹೋಯಿತು ಅನ್ನೋಕ್ಕೊಂದು ಎಕ್ಸಾಂಪಲ್. ಜೊತೆಗೆ ಈ ಆಗಾಗ ತೋರಿ ಬರುವಂಥ ಮುನುಸುಗಳು ಕೆಲವು ಸಂದರ್ಭಗಳಲ್ಲಿ ಏನು ಅಂತಂದರೆ ಅದೆಂಥ ಅವಾಂತರಗಳನ್ನು ಸೃಷ್ಟಿ ಮಾಡಿಬಿಡುತ್ತೆ ಅಂತ. ವಿಷ್ಣುವರ್ಧನ್ ಮತ್ತು ಇವರು ಜಗಳ, ಅದು ಒಂದಾ ಎರಡಾ, ಅದು ಬಗೆಹರಿಲಾರ್ದಂಥ ಜಗಳ, ಅದು ಅಂಥ ಸಂಗತಿ. ಕೊನೆಗೆ ಯಾವುದೋ ಒಂದು ಸಂದರ್ಭದಲ್ಲಿ ಇವರು ಅವ್ರನ್ನ ಹಪಾಪಿಸೋದು, ಅವ್ರು ಇವ್ರನ್ನ ಹಪಾಪಿಸೋದು, ಬೇಕು ಅಂತ. ಬನ್ನಿ, ಚರಣ್ ರಾಜ್ ಮಾತಾಡಿದ್ದಾರೆ. ಆಫ್ರಿಕಾದಲ್ಲಿ ಶೀಲಾದಲ್ಲಿ ಅವ್ರಿಗೆ ಅವಕಾಶ ಕೊಟ್ಟರು ಚರಣ್ ರಾಜ್ ಅವ್ರನ್ನ. ಚರಣ್ ರಾಜ್ ಅವರು ಮಾತಾಡಿದ್ದಾರೆ, ಬನ್ನಿ ನೋಡೋಣ. ನಾನು ಅವರಿಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಮೇರ್ ಮುತ್ತನ್ನ ಪಿಕ್ಚರ್ ನೋಡಿ ನಾನು ಅವ್ರ ಫ್ಯಾನ್ ಆದೆ. ಅವ್ರ ಕಾಮಿಡಿ, ರಾಜ್ಕುಮಾರ್ ಅವರ ಆ ಕೂದಲು ಕಟ್ ಮಾಡೋದು, ಆ ಕಾಮಿಡಿ ಮಾಡೋದು, ನಾನು ಚಿಕ್ಕ ಹುಡುಗ ಆವಾಗ. ಸೊ ಅವಾಗಿಂದ ಅವ್ರ ಫ್ಯಾನ್ ನಾನು. ಮುಂದೆ ನಾನು ಹೀರೋ ಆಗಿ, ಅದು ಅವ್ರ ಪಿಕ್ಚರ್ಲಿ ಹೀರೋ ಆಗ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ. ಆಫ್ರಿಕಾದಲ್ಲಿ ಶೀಲಾದಲ್ಲಿ ನನಗೆ ಅವರು ಹೀರೋ ಆಗಿ ಬುಕ್ ಮಾಡಿದ್ರು. ನನಗೆ ಯಾವ ಚಿಕ್ಕ ಕೊರತೆನೂ ಇಲ್ದಂಗೆ ನಾನು ಸ್ವಂತ ಮಗನ ನೋಡ್ಕೊಂಡ್ರು. ನಿನ್ನೆ ಬೆಳಗ್ಗೆ ನನಗೆ ನಮ್ಮ ಅಬ್ಬಾಯಿನೋಡು ಮಧು ಅವರು ಫೋನ್ ಮಾಡಿದರು, ಈ ಥರ ದ್ವಾರಕೀಶಣ್ಣ ಇಲ್ಲ ಅಂತ. ನಾನು ನಂಬಕ್ಕಾಗ್ತಿರಲಿಲ್ಲ. ಯಾಕಂದರೆ ನಮ್ಮ ವೀರೇಶ್ ಅವರು, ಅದೇ ಪ್ರೆಸ್ನವರು ವೀರೇಶ್ ಅವರು, ಒಂದು 2 ತಿಂಗಳಿಂದ ನಾನು ಅವ್ರ ಹತ್ರ ಮಾತಾಡ್ಸಿದ್ರು. ನನಗೆ ಮನೆಗೆ ಬಾರೋ ಅಮ್ಮ, ನೀನು ನೋಡ್ಬೇಕು, ಬಾರೋ ಮರಿ, ಮನೆಗೆ ಬಾರೋ ಅಂತ ಒಂದು 2-3 ಸಲ ಹೇಳಿದ್ರು. ಆಯಿತು ಬರ್ತೀನಣ್ಣ ಅಂತ ಹೇಳಿದೆ. ನೋಡಿ, ನಾನು ಬರೋಕ್ಕೆ ಮೊದಲು ಅವ್ರು ಹೊರಟೋಗ್ಬಿಟ್ರು. ಬೇಜಾರಾಗ್ತಾಯಿದೆ. ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ. ತುಂಬಾ ಒಂಥರ ನಮಗೆ ಬೇಜಾರಾಗುತ್ತೆ. ಯಾಕಂದರೆ ಇಂಥ ಒಬ್ಬ ಹಿರಿಯ ನಟ ನಮಗೆ ಇರಬೇಕಾಗಿತ್ತು. ಹಿರಿಯ ನಟ ಮಾತ್ರ ಅಲ್ಲ, ಒಳ್ಳೆ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು. ಅವರು ಮಾಡದೇ ಇರೋ ಒಂದು ಸಿನಿಮಾ ಇಲ್ಲ. ನಮ್ಮ ಎಲ್ಲ ಇಂಡಸ್ಟ್ರಿಗೆ, ನಮ್ಮ ಕನ್ನಡ ಇಂಡಸ್ಟ್ರಿನ ಬೇರೆ ಯಾವ ಇಂಡಸ್ಟ್ರಿ ಕಡಿಮೆ ಇಲ್ದಂಗೆ ನಮ್ಮನ್ನು ಬೆಳೆಸಿದ್ದಾರೆ. ಎಲ್ಲ ಫಾರಿನ್ಗೆ ಹೋಗಲಿ, ಎಲ್ಲೇ ಹೋಗಲಿ ಶೂಟ್ ಮಾಡಿಕೊಂಡು ನಮ್ಮಂಥ ಹೀರೋಗಳಿಗೆಲ್ಲ ಕರ್ಕೊಂಡೋಗಿ ಎಲ್ಲ ಊರು ತೋರಿಸ್ಕೊಂಡು ಬಂದಿದ್ದಾರೆ. ಅಂಥವರು ಇವತ್ತು ನಿಜವಾಗಲೂ ದ್ವಾರಕೀಶಣ್ಣ ಅವರು ಇನ್ನೂ ಒಂದು ಸ್ವಲ್ಪ ದಿನ ಇರಬೇಕಾಗಿತ್ತು. ಪುನೀತ್ ಅವರು, ನೆಕ್ಸ್ಟು ಲೀಲಾವತಿ ಅಮ್ಮ ಅವರು, ಇವತ್ತು ನಮ್ಮ ದ್ವಾರಕೀಶಣ್ಣ ಅವರು. ಅದೇನೋ ಗೊತ್ತಿಲ್ಲ, ಒಂದು 2-3 ವರ್ಷದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಏನಾಗಿದೆ ಗೊತ್ತಿಲ್ಲ. ಒಂದರಿಂದ ಒಂದು ನಮಗೆ ಧಕ್ಕೆ ಬರ್ತಾನೇ ಇದೆ. ಆದರೂ ದೇವರು ಎಲ್ಲರೂ ಆತ್ಮೀಯ ಶಾಂತಿ ಕೊಡಲಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವ್ರ ಮಕ್ಕಳು ಅಪ್ಪ ಮಾಡಿದ್ದಕ್ಕಿಂತ ಡಬಲ್ಲಾಗಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ, ಅಪ್ಪನ ಹೆಸರನ್ನ ಇನ್ನೂ ದೊಡ್ಡದು ಮಾಡಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಶಾಕಿಂಗ್ ನ್ಯೂಸ್ ಆಯಿತು ನಿನ್ನೆ ಸಡನ್ನಾಗಿ ನಾನು ಕೇಳಿದಾಗ. ಯಾಕಂದರೆ ಮೊನ್ನೆ ಜಗದೀಶ್ ಅವರು ನಿನ್ನೆ ದ್ವಾರಕೀಶ್ ಅವರ ಈ ಸುದ್ದಿ ಚಿತ್ರರಂಗಕ್ಕೆ ಗೊತ್ತಿಲ್ಲ, ಅದೇನೋ ಒಂಥರ ಹಿಂದಿಂದನೇ ಒಂದು ದುಃಖದ ವಾತಾವರಣ ಸೃಷ್ಟಿಯಾಗ್ತಾಯಿದೆ. ದ್ವಾರಕೀಶ್ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ಒಬ್ಬ ಕಲಾವಿದರಾಗಿ, ಒಬ್ಬ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ಇಡೀ ನಮ್ಮ ನಾಡಿಗೆ ಗೊತ್ತಿರೋಂಥ ವಿಷಯ. ಆದರೆ ನನಗಾಗಿರುವಂಥ ಒಂದು ಅನುಭವನ ದ್ವಾರಕೀಶ್ ಅವ್ರ ಜೊತೆಯಲ್ಲಿ ನನಗಾಗದಂಥ ಒಂದು ಅನುಭವನ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಚಿತ್ರ ಮಾಡೋವಾಗ ರಸಿಕಾ ಅನ್ನೋ ಒಂದು ಚಿತ್ರ ಮಾಡಿದೆ. ಅದು ವಿಷ್ಣು ಸಾರೇ ನನಗೆ ಆ ಚಿತ್ರನ ಮಾಡೋದಕ್ಕೆ ದ್ವಾರಕೀಶ್ ಅವ್ರಿಗೆ ಹೇಳಿ ಆ ಚಿತ್ರನ ಮಾಡಿದ್ವಿ ನಾವು. ಒಬ್ಬ ನಿರ್ದೇಶಕರಾಗಿ, ಒಬ್ಬ ನಿರ್ಮಾಪಕನಿಗೆ ಎಷ್ಟು ಅಚ್ಚುಕಟ್ಟಾಗಿ ಒಂದು ಸಿನಿಮಾನ ಮಾಡಬೇಕು, ಆ ಚಿತ್ರನ ಯಾವ ರೀತಿ ಒಬ್ಬ ನಿರ್ಮಾಪಕ
ನಮ್ಮ ಜೊತೆ ರಾಘವೇಂದ್ರ ರಾಜ್ಕುಮಾರ್ ಅವರಿದ್ದಾರೆ. ರಾಘಣ್ಣ, ಯಾವ ರೀತಿ ನೆನಪಾಗ್ತಿದ್ದಾರೆ ಇವತ್ತು ದ್ವಾರಕಿ ಸರ್? ಅಣ್ಣವ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ರು, ಭಾಗ್ಯವಂತರು ಯಾರು ತಾನೇ ಮರೆಯೋದಕ್ಕೆ ಸಾಧ್ಯ? ಅಣ್ಣವ್ರನ್ನು ಭಾಗ್ಯವಂತರನ್ನಾಗಿ ಮಾಡಿದ್ರು, ಇವತ್ತು ಇವರು ಭಾಗ್ಯವಂತರಾಗಿ ಹೊರಟೋಗಿರೋ ಅಂಥದ್ದು. ಸೊ ಎಷ್ಟು ನೆನಪಾಗ್ತಿದ್ದಾರೆ ರಾಘಣ್ಣ? ತುಂಬ ನಮ್ಮ ಕುಟುಂಬಕ್ಕೆ ಭಾಳ ಹತ್ತಿರವಾದವರು, ಎಲ್ಲರೂ ನಗಿಸೋಂಥ ಮನುಷ್ಯ ಇವತ್ತು ನಮ್ಮನ್ನೆಲ್ಲ ಅಳಿಸ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಒಂದು ನೋವು ಇದ್ದೇ ಇದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅವರು ಒಂದು ಹೇಳ್ಕೊಟ್ಟಿದ್ದಾರೆ ಎಲ್ರಿಗೂ, ಕಷ್ಟ ಸುಖ ಎಲ್ರಿಗೂ ಬರುತ್ತೆ, ಬಂದಾಗೆಲ್ಲ ಒಂದೇ ಥರ ಸ್ವೀಕರಿಸ್ಬೇಕು ಅಂತ. ಅವ್ರು ಕಷ್ಟ ಬಂದಾಗಲೂ ನಗ್ತಾ ಇರೋರು, ಸುಖ ಬಂದಾಗ ನಗ್ತಾ ಇರೋರು, ಅವರಲ್ಲಿ ವ್ಯತ್ಯಾಸ ಕಾಣಲಿಲ್ಲ. ನಾವು ಗೆದ್ಗಂಡೇ ಮುಂದಕ್ಕೆ ಬಂದ್ಬಿಟ್ರು. ಇವತ್ತು ನೋಡಿ ಎಲ್ಲರ ಮನಸ್ಸನ್ನ ಗೆದ್ದುಬಿಟ್ಟು ಹೋಗ್ತಾ ಇದ್ದಾರೆ. ಅಣ್ಣವರು ಎಷ್ಟು ಇಷ್ಟಪಡ್ತಾ ಇದ್ರು ರಾಘಣ್ಣ ಇವ್ರನ್ನ? ಅಪ್ಪಾಜಿ ಅವರು ಎಲ್ಲರನ್ನೂ ತುಂಬ ಇಷ್ಟಪಡ್ತಾರಮ್ಮ, ಕಮ್ಮಿ ಜಾಸ್ತಿ ಇಲ್ಲ, ಪ್ರತಿಯೊಬ್ಬರೂ ಇಷ್ಟಪಡ್ತಾರೆ. ಅವರ ಒಡನಾಟ ನಾನು ನೋಡಿದ ಜ್ಞಾಪಕ ಇಲ್ಲ ನನಗೆ, ತುಂಬ ಚಿಕ್ಕವನಾಗ. ತುಂಬ ಮಿಸ್ ಮಾಡ್ಕೋತಾರೆ ಎಲ್ಲರೂ ಅವ್ರನ್ನ. ನಿಮ್ಮನ್ನ ಯಾವ ರೀತಿ ಮಾತನಾಡಿಸ್ತಾ ಇದ್ರು? ಎಷ್ಟು ಆತ್ಮೀಯತೆ ಇತ್ತು ನಿಮ್ಮ ಜೊತೆ ಅವರಿಗೆ ಅಂತ? ಯಾವಾಗಲೂ ನಾನು ಮಾಮ ಅಂತ ಕರಿತೀನಿ. ನಾವು ಯಾವಾಗ ನೋಡಿದ್ರೆ ನನ್ನ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ತಬ್ಗೋತಾರೆ ಅವರು, ಹಬ್ಗಂಡು ಮಾತಾಡ್ಬಿಟ್ಟು ಹೋಗ್ತಾರೆ. ಮನೆಗೆಲ್ಲ ಬರ್ತಾ ಇದ್ರ ರಾಘಣ್ಣ ಅವಾಗೆಲ್ಲ? ಹಾಂ, ಬರ್ತಾ ಇದ್ರಮ್ಮ, ಚೆನ್ನೈಯಿಂದ ಬರ್ತಾನೆ ಇದ್ದಾರೆ, ಬೆಂಗಳೂರಲ್ಲೂ ಬಂದಿದ್ರು. ನೋಡ್ತಾ ಇರ್ತೀವಿ, ಅವಾಗವಾಗ ನೋಡ್ತಾ ಇರ್ತೀವಿ. ಶಿವಣ್ಣವ್ರು ಯಾವುದೋ ಪಿಕ್ಚರ್ ಮಾಡಿದ್ರು ಅನ್ಸುತ್ತೆ, ಆಯುಷ್ಮಾನ್ ಭವ, ಅದೇ ಕೊನೆ ಸಿನಿಮಾ ಅವರು ನಿರ್ಮಾಣದಲ್ಲಿ ಬಂದ. ಹೌದಮ್ಮ. ರಾಘಣ್ಣ ತುಂಬ ಜನಕ್ಕೆ ಅವರು ಸ್ಫೂರ್ತಿಯಾಗಿದ್ದರು, ಸಾಕಷ್ಟು ಕಲಾವಿದರಿಗೆ ಅವಕಾಶಗಳನ್ನ ಕೊಟ್ಟರು, ಅದ್ಭುತವಾದ ಕಲಾವಿದರನ್ನ ಪರಿಚಯ ಮಾಡಿಕೊಟ್ರು, ಸಾಕಷ್ಟು ಅಂದರೆ ಎಲ್ರಿಗೂ ಒಂದು ರೀತಿ ಸ್ಫೂರ್ತಿ ಇವತ್ತು ಅವರು ಮರೆಯಾಗಿರುವಂಥದ್ದು ಫೈನಲಿ. ಹೌದಮ್ಮ, ಸ್ಫೂರ್ತಿನೇ. ಅವರು ಏನೇ ಬಂದರೂ ಅದನ್ನು ಧೈರ್ಯವಾಗಿ ಸ್ವೀಕರಿಸಿ ಮುಂದಕ್ಕೆ ಹೋಗಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ಅಷ್ಟು ವರ್ಷಗಳ ಕಾಲ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ನಟನಾಗಿ ಹಂಗೇ ಬೆಳ್ಕೊಂಬಂದ್ರು. ಅವರು ಹಿಂದಕ್ಕೆ ಹೋಗಲೇ ಇಲ್ಲ, ಅವರು ಮುಂದೆ ಬರ್ತಾನೇ ಇದ್ದರು.